ಅವಳಿ ಜವಳಿ ಪುತ್ರಿಯರು. ಬಹಳ ಹಿಂದೆ ಒಂದು ಹಳ್ಳಿಯಲ್ಲಿ ಒಬ್ಬ ರೈತನಿದ್ದ. ಆತನಿಗೆ ಅವಳಿ ಜವಳಿ ಪುತ್ರಿಯರಿದ್ದರು, ಲೀನಾ ಹಾಗೂ ನ್ಯಾನ್ಸಿ. ಅವರನ್ನು ಅತಿ ಅಕ್ಕರೆಯಿಂದ ನೋಡುತ್ತಿದ್ದ ಮತ್ತೆ ಆಡುತ್ತಿದ್ದ. ಅವರೊಂದಿಗೆ ಎಲ್ಲವನ್ನು ಓದಬೇಕು, ತಿಳಿದುಕೊಳ್ಳಬೇಕು ಎಂದು ಹೇಳುತ್ತಿದ್ದ. ಊರಿನವರೆಲ್ಲರೂ ಆ ಅವಳಿ ಜವಳಿಗಳ ವಿನಯ, ದಯಾಳುತನಕ್ಕೆ ಮಾರು ಹೋಗಿಬಿಟ್ಟಿದ್ದರು. ಆದರೆ ಅವರು 10 ವರ್ಷದವರಾದರೂ ಏನೋ ಬದಲಾಯಿತು ಅವರಲ್ಲಿ. ಏ ಮಾರಿ, ಹಾಡುವುದಕ್ಕೆ ಬಾ, ನಾವು ಸೇಬುಗಳಿಂದ ತುಂಬಿದ ಹೊಸ ಗಿಡವನ್ನು ಹುಡುಕೋಣ ಇವತ್ತು ಅರಣ್ಯದಲ್ಲಿ. ಹೌದಾ? ಇಲ್ಲ, ನಾ ಬರೋದಿಲ್ಲ. ಯಾಕೆ ಬರೋಲ್ಲ? ನಾವು ಹೋಗೋದಕ್ಕೆ ಬಿಡೋದಿಲ್ಲ. ಮಾರಿ ಎಲ್ಲಿಗೂ ಹೋಗೋದಿಲ್ಲ. ಲೀನಾ ಹಾಗೂ ನಾನ್ಸಿ, ನೀವೀಗ ದೊಡ್ಡವರಾಗ್ತಿದ್ದೀರಿ. ನೀವೀಗ ಹುಡುಗರ ಜೊತೆಗೆ ಆಡುವ ಕೋಡಿತನ ಬಿಡ್ಬೇಕು. ಹುಡುಗಿಯರು ಸುಂದರವಾಗಿ ಕಾಣ್ಬೇಕು. ಅಡಿಗೆ ಮಾಡುವುದು, ಕಸ ಬಳಿಯುವುದು ಕಲಿಬೇಕು. ಅರಣ್ಯದಲ್ಲಿ ಆಡಿ ಹೊಲಸು ಮಾಡಿಕೊಳ್ಳೋದಲ್ಲ. ಏನು ಆದ್ರೆ? ಅದು ನಿಮ್ಮ ತಪ್ಪಲ್ಲ. ನಾನ್ ನಿಮ್ ತಂದೆ ಜೊತೆ ಮಾತಾಡ್ತೀನಿ. ನಾನ್ಸಿ ಮತ್ತು ಲೀನಾ ನಿರಾಶರಾಗಿ ಗಲಿಬಿಲಿಯಿಂದ ಹೋದರು. ಅವರು ಇನ್ನೋರ್ವ ಗೆಳತಿಯ ಮನೆಗೆ ಹೋದರು. ಶರಣು ಚಿಕ್ಕಮ್ಮ. ಶರಣು ಹುಡುಗಿಯರೇ, ನೀವು ಇಲ್ಲಿಗೆ ಯಾಕೆ ಬಂದಿದ್ದು? ನಾವು ಸ್ಯಾಲಿಯನ್ನು ಕೇಳಲು ಬಂದಿದ್ದೇವೆ. ಆಕೆ ನಮ್ಮೊಂದಿಗೆ ಅರಣ್ಯಕ್ಕೆ ಬರ್ತಾಳೇನೋ ಆಡಕ್ಕೆ? ಇಲ್ಲ, ನಾನು ಆಕೆಗೆ ಒಲಿಯುವುದನ್ನು ಎಣೆಯುವುದನ್ನು ಕಲಿಸುತ್ತಿದ್ದೇನೆ. ನಿಮಗೂ ಕಲಿಸುತ್ತೇನೆ. ನೀವು ಇಷ್ಟಪಟ್ರೆ ನೀವು ಖರೇನ ಉಪಯೋಗಕ್ಕೆ ಬರುವಂತದ್ದನ್ನು ಕಲಿಯಬೇಕು. ಅಡವಿಯಲ್ಲಿ ಆಡುವುದಕ್ಕಿಂತ ನೀವೀಗ ದೊಡ್ಡವರಾಗ್ತಿದ್ದೀರಿ. ಹುಡುಗಿಯರು ಮುದ್ದಾಗಿ ಕಾಣಬೇಕು. ಹೊಲಿಗೆ ಹೆಣಿಗೆ ಹಾಕೋದನ್ನು ಕಲಿಬೇಕು. ನ್ಯಾನ್ಸಿ ಮತ್ತು ಲೀನಾ ಅದನ್ನು ಕೇಳಿದರು. ನಿರಾಸೆಯಿಂದ ಮರಳಿದರು. ಏನ್ ನಡೀತಾ ಇದೆ? ಅದು ಹೇಗೆ ನಮ್ಮ ಎಲ್ಲ ಗೆಳತಿಯರು ಆಡುವುದನ್ನು ನಿಲ್ಲಿಸಿದ್ರು? ನೋಡಿಲಿ, ಹುಡುಗರು ಇನ್ನೂ ಆಡ್ತಾರೆ. ಹುಡುಗಿಯರು ಯಾಕೆ ಆಡಬಾರ್ದು? ಲೀನಾ, ನ್ಯಾನ್ಸಿ, ಅರಣ್ಯದಲ್ಲಿ ಹೋಗಿ ಗಿಡಗಳನ್ನು ಹತ್ತಬೇಕೆನ್ನುತ್ತೀರಾ? ಹೀಗೆಲೇ ಹೋಗೋದಿಲ್ಲ ಸ್ಟೀವನ್, ಆಮೇಲೆ ತಿಳಿತಾ? ನ್ಯಾನ್ಸಿ ಮತ್ತು ಲೀನಾ ಅಪ್ಪನನ್ನು ನೋಡುವುದಕ್ಕೆ ದಾರಿಯನ್ನು ಕಾಯಲಿಲ್ಲ ಮತ್ತು ಆತನನ್ನು ಕೇಳಿದರು ಯಾಕೆ ತಮ್ಮ ಎಲ್ಲ ಗೆಳತಿಯರು ಒಮ್ಮೆಲೆ ಆಟ ಆಡಲು ಕೇಳುವುದನ್ನು ಬಿಟ್ಟರು ಅಂತ. ಅಪ್ಪ, ಆಹಾ, ನನ್ನ 2 ದೇವತೆಗಳೇ, ನಿಮ್ಮ ದಿನ ಹೇಗಿತ್ತು? ಊಟ ಆಗಲೇ ತಯಾರಾಗಿದೆ. ಧನ್ಯವಾದ ಹುಡುಗಿಯರೇ. ನನ್ನ ದೇವತೆಗಳು ಯಾಕೆ ಚಿಲಿಪಿಲಿಯಾಗಿ ಮಾತಾಡ್ತಾ ಇಲ್ಲ ಮೊದಲಿನಂತೆ? ಏನಾಯ್ತು? ಅಪ್ಪ, ಯಾಕೆ ಹುಡುಗಿಯರಷ್ಟೇ ಅಡಿಗೆ ಮಾಡ್ಬೇಕು, ಸ್ವಚ್ಛ ಮಾಡ್ಬೇಕು, ಇಲ್ಲ ಒಲಿಬೇಕು, ಎಣಿಬೇಕು? ಇದನ್ನು ಯಾರು ಹೇಳಿದ್ರು ನಿಮಗೆ? ಇವತ್ತು ನಾವು ಹೊರಗೆ ಹೋಗಿ ನಮ್ಮ ಗೆಳತಿಯರನ್ನು ಅಡವಿಗೆ ಹೋಗೋಣ ಎಂದಾಗ ನ್ಯಾನ್ಸಿ ಹಾಗೂ ಲೀನಾ ತಮ್ಮ ತಂದೆಗೆ ನಡೆದ ಎಲ್ಲವನ್ನೂ ಹೇಳಿದರು. ಆ ದಿನ ಜೊನಾಥನ್ಗೆ ಆಶ್ಚರ್ಯವಾಯಿತು. ಹುಡುಗರು ಆಡ್ಬೇಕು, ಹುಡುಗಿಯರು ಯಾಕೆ ಆಡ್ಬಾರ್ದು? ಹುಡುಗಿಯರು ಹುಡುಗರು ಮಾಡುವುದೆಲ್ಲವನ್ನೂ ಮಾಡಬೇಕು, ಕೆಲವೊಂದನ್ನು ಬಿಟ್ಟು. ಖರೇನ ಏನೂ ವ್ಯತ್ಯಾಸವಿಲ್ಲ. ಮತ್ತೆ ಯಾಕೆ ಕೇವಲ ಹುಡುಗಿಯರು ಮಾತ್ರ ಅಡುಗೆ ಮಾಡ್ಬೇಕು? ಸರಿ, ನನಗೆ ಗೊತ್ತಿದೆ ಅಡಿಗೆ ಮಾಡೋದು. ಮತ್ತೆ ನಾನು ಹುಡುಗಿ ಅಲ್ಲ. ಪ್ರತಿಯೊಬ್ರು ಕಲ್ತ್ಕೊಳ್ಬೇಕು ಅಡಿಗೆ ಮಾಡೋದನ್ನ, ಕಸ ಬಳಿಯೋದನ್ನ, ಹೊಲಿಯೋದನ್ನ, ಉಪಯೋಗಕ್ಕೆ ಬರುವ ಎಲ್ಲವನ್ನೂ ಕಲಿಯಬೇಕು. ಅದಕ್ಕೆ ಹುಡುಗರು ಹುಡುಗಿಯರು ಅಂತೇನೂ ಇಲ್ಲ. ಹುಡುಗಿಯರು ಬೇಕಾದ್ದು ಕಲಿಬಹುದಲ್ಲ? ಬೇಕಾದ್ದು ಕುದುರೆ ಸವಾರಿ ಮಾಡುವುದನ್ನು. ಕುದುರೆ ಸವಾರಿ ಮಾಡುವುದನ್ನು ನಿನಗೆ ಕಲಿಯಬೇಕಾಗಿದೆಯೇನು? ಹೌದು. ಹೀಗೆ ಜೊನಾಥನ್ ಹುಡುಗಿಯರಿಗೆ ಕುದುರೆ ಸವಾರಿಯನ್ನು ಕಲಿಸತೊಡಗಿದ. ಬೇಗನೆ ಒಳ್ಳೆ ಸವಾರಿ ಮಾಡೋದನ್ನು ಕಲಿತರು. ಆದರೆ ಊರಿನವರಿಗೆ ಹುಡುಗಿಯರು ಕುದುರೆ ಸವಾರಿ ಮಾಡೋದು ಇಷ್ಟ ಇರಲಿಲ್ಲ. ನಿಜವಾಗಿಯೂ ನಿಮ್ಮ ಹುಡುಗಿಯರನ್ನು ತಡೆಯಬೇಕು. ಯಾವುದರಿಂದ? ಅವರು ಹುಡುಗರು ಮಾಡೋ ಕೆಲಸ ಮಾಡ್ತಾರಾ? ಅದು ಹುಡುಗಿಯರಿಗೆ ಸರಿಯಲ್ಲ. ಕುದುರೆಗಳ ಸವಾರಿ, ಗಿಡಗಳನ್ನ ಹತ್ತೋದು, ಅವರು ಕಲಿಯಬೇಕಾದ ಅಡಿಗೆ ಮಾಡೋದು, ಕಸ ಬಳಿಯೋದು, ಮತ್ತೆ ಮನೆಯನ್ನು ನೋಡಿಕೊಳ್ಳೋದು. ಹುಡುಗಿಯರು ತಮಗೆ ಮನಸ್ಸಿಗೆ ಬಂದದ್ದನ್ನು ಕಲಿಯಬೇಕಾಗುತ್ತದೆ. ಅವರು ಹುಡುಗರಿಗಿಂತ ಕಮ್ಮಿ ಏನಲ್ಲ. ನನ್ನ ಪುತ್ರಿಯರು ಯಾರಿಗೂ ನೋವು ಮಾಡೋದಿಲ್ಲ, ಗಾಯಗೊಳಿಸೋದಿಲ್ಲ. ನಾನವರನ್ನು ತಡೆಯೋದಿಲ್ಲ. ಖರೆ ಒಂದ್ರ, ಹುಡುಗಿಯರು ಬದುಕೋದಕ್ಕೆ ದುಡಿಯಬೇಕು. ಜೊನಾಥನ್, ಹೇಳು ನನಗೆ. ಕಲಿಸುತ್ತೇನೆ. ನಾನು ಅವರು ದೊಡ್ಡವರಾದ್ಮೇಲೆ ಅದನ್ನು ಕಲಿಸುವ ಯೋಜನೆ ಮಾಡ್ತೀನಿ. ಅವರಿಗೆ ನಾನು ಧಾನ್ಯಗಳನ್ನು ಹೇಗೆ ಬೆಳೆಯಬೇಕು ಅನ್ನುವುದನ್ನು ಕೂಡ ಕಲಿಸುತ್ತೇನೆ. ಜೊತೆಗೆ ಅವರು ನನಗೆ ಮಂಡಿಯಲ್ಲಿ ಮಾರುವುದಕ್ಕೆ ನೆರವಾಗುತ್ತಾರೆ. ಹುಡುಗಿಯರು ವ್ಯಾಪಾರ ಮಾಡುವುದು ಘೋರವಾದ್ದು. ಇದು
ನೀನು ಹೀಗೆ ಮಾಡಿದರೆ ಜೊನಾಥನ್, ನಾವು ನಿನ್ನ ಕುಟುಂಬವನ್ನು, ನಿನ್ನನ್ನು ಈ ಊರಿನಿಂದ ಬಹಿಷ್ಕಾರ ಮಾಡಬೇಕಾಗುತ್ತದೆ. ಮತ್ತೊಮ್ಮೆ ಯೋಚಿಸು. ನಾನು ಮತ್ತು ನನ್ನ ಪುತ್ರಿಯರು ಏನೂ ತಪ್ಪು ಮಾಡ್ತಾ ಇಲ್ಲ ಮುಖಂಡರೇ. ಖರೆ ಅಂದ್ರೆ ನಿಮ್ಮೆಲ್ಲರಲ್ಲಿ ಬೇಡಿಕೊಳ್ತೇನೆ, ನೀವೆಲ್ಲರೂ ನಿಮ್ಮ ಪುತ್ರಿಯರಿಗೆ ಸ್ವತಂತ್ರತೆ ನೀಡಿ ಬೇಕಾದ್ದು ಕಲಿಸಿ. ಹುಡುಗಿಯರು ಯಾಕೆ ಹುಡುಗರ ಮೇಲೆ ಅವಲಂಬಿತರಾಗಿರಬೇಕು? ಹುಡುಗಿಯರು ವ್ಯಾಪಾರ ಮಾಡೋದನ್ನು ಕಲಿಬೇಕು, ಹುಡುಗರು ಅಡಿಗೆ ಮಾಡೋದನ್ನು, ಮನೆ ಕೆಲಸವನ್ನು ಕಲಿಯಬೇಕು. ಜೊನಾಥನ್ ಏನ್ ಮಾಡ್ತಾರೆ ಅನ್ನೋ ಖಬರಿಲ್ಲ ಅವರಿಗೆ. ಹುಡುಗಿಯರು ವ್ಯಾಪಾರ ಮಾಡ್ಬೇಕೇನು? ಪುರುಷರು ಅಡಿಗೆ ಮಾಡೋದನ್ನು ಕಲಿಬೇಕು. ಬಹಳ ಚಲೋ. ಅದನ್ನೇ ನೀನು ಬಯಸುವುದಾದರೆ ನಿನ್ನ ಮತ್ತು ನಿನ್ನ ಪುತ್ರಿಯರನ್ನು ಊರಿನ ಯಾವುದೇ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದಕ್ಕೆ ಆಸ್ಪದ ಕೊಡೋದಿಲ್ಲ ನಾವು. ನಿಮ್ಮ ಇಷ್ಟದಂತಾಗಲಿ ಮುಖಂಡ್ರೆ. ಆದರೆ ಒಂದು ದಿನ ನಿಮಗೆ ಗೊತ್ತಾಗುತ್ತದೆ ನಾನು ಸರಿ ಹೇಳ್ತಿದ್ದೆಂದು. ಸ್ವಲ್ಪ ದಿನದಲ್ಲೇ 20 ಹಳ್ಳಿಗಳಿಂದ ಹುಡುಗರ ಆಟದ ಒಂದು ಕೂಟವನ್ನು ಏರ್ಪಡಿಸಲಾಯಿತು. ಆ ಊರಿನಲ್ಲಿ ಇಡೀ ಊರೇ ಚಟುವಟಿಕೆಯಲ್ಲಿ ಭಾಗಿಯಾಗಿತ್ತು. ಆದರೆ ಜೊನಾಥನ್ ಹಾಗೂ ಆತನ ಪುತ್ರಿಯರನ್ನು ತಯಾರಿಯಿಂದ ದೂರ ಇಡಲಾಗಿತ್ತು. ಮಂತ್ರಿಗಳಾದ ರೋಲೆಂಡ್ ಅವರು ಬರುತ್ತಾರೆ ಕಾರ್ಯಕ್ರಮವನ್ನು ಪ್ರಾರಂಭಿಸೋದಕ್ಕೆ. ಅದಕ್ಕೆ ನಮ್ಮ ಸಿದ್ಧತೆಗಳು ಹೆಸರಿಡದಂತೆ ಇರಬೇಕಾಗುತ್ತದೆ. ನಾನು ಆಟದ ಕೂಟವನ್ನು ನೋಡಲು ಇಷ್ಟಪಡ್ತೀನಿ, ಆದ್ರೆ ನಮಗೆ ಅವಕಾಶವಿಲ್ಲ. ಮೈದಾನದ ಒಳಗೆ ನಿಮ್ಮನ್ನು ಬಿಡೋದಿಲ್ಲ, ಆದರೆ ನೀವು ಹೊರಗೆ ಇರಬಹುದು. ಊರಿನ ಎತ್ತರದ ಸ್ಥಳದಿಂದ ನೋಡಬಹುದು. ಆ ದಿನ ಆಟದ ಕೂಟದ ದಿನ ಬಂದಿತ್ತು. ಲೀನಾ ಮತ್ತು ನಾನ್ಸಿ ಗಿಡವನ್ನು ಏರಿ ಕುಳಿತರು. ಅಲ್ಲಿ ನಿಂತುಕೊಂಡರೆ ಇಡೀ ಊರನ್ನು ನೋಡಬಹುದೆಂದು ಅವರು ನೋಡಿದರು. ಮಂತ್ರಿ ರೋಲ್ಯಾಂಡ್ ಅವರ ಮಗ ಸಹ ಬಂದಿದ್ದನ್ನು. ಆತನು ಸಹ ಓಡುವುದರಲ್ಲಿ ಭಾಗಿಯಾಗಿದ್ದ. ಸ್ಥಳೀಯ ಗೂಂಡಾಗಳು ಮಂತ್ರಿಯ ಮಗನನ್ನು ಕದ್ದುಕೊಂಡು ಹೋಗಿಬಿಟ್ಟರು. ಮತ್ತೀಗ ಸಂಡಸ್ನಿಂದ ಕ್ರೀಡಾಪಟುಗಳು ಬಂದರು. ಮಂತ್ರಿಗಳ ಮುಂದಿಂದ ಕವಾಯಿತು ಮಾಡುತ್ತಾ ಹೋದರು. ನ್ಯಾನ್ಸಿ, ಅದೇನದು? ಗಾಡಿಯು ಯಾಕೆ ಅಷ್ಟೊಂದು ವೇಗವಾಗಿ ಹೋಗುತ್ತಾ ಇದೆ? ಅದು ಕೂಡ ಮೈದಾನದಿಂದ ಹೊರಗೆ. ವಿಚಿತ್ರ. ಮುಖಂಡರಿಗೆ ಹೇಳ್ಬೇಕೇನು? ನಮ್ಮನ್ನು ಯಾಕೆ ಕೇಳ್ತಾರೆ ನ್ಯಾನ್ಸಿ? ಮತ್ತೆ ನಾವು ಮುಖಂಡರಿಗೆ ಹೇಳುವ ಮೊದಲೇ ಗಾಡಿಯು ಈಗಾಗಲೇ ಬಹಳ ದೂರ ಹೋಗಿತ್ತು. ದೇವರಿಗೆ ಗೊತ್ತು. ಬಾ, ಅದನ್ನು ಹಿಂಬಾಲಿಸೋಣ. ಇಬ್ಬರು ಹುಡುಗಿಯರು ತಮ್ಮ ಕುದುರೆಗಳ ಮೇಲೆ ಕುಳಿತು ಗಾಡಿಯ ಬೆನ್ನು ಹತ್ತಿದರು. ಗಾಡಿ ಅರಣ್ಯದ ಒಳಗೆ ಗವಿಯ ಮುಂದೆ ಬಂದು ನಿಂತಿತು. ಇಬ್ಬರು ಹುಡುಗಿಯರು ಗಿಡದ ಹಿಂದೆ ಅಡಗಿದ್ದರು, ನೋಡುತ್ತಿದ್ದರು. ಆತ ಮಂತ್ರಿಯಾದ ರೋಲ್ಯಾಂಡ್ ಅವರ ಮಗ ಅಲ್ಲ? ಹೌದು, ಆತನನ್ನು ಕದ್ದಿದ್ದಾರೆ. ನಾವಿದನ್ನು ಊರಿನವರಿಗೆ ಹೇಳಲೇಬೇಕು. ಲೀನಾ, ನೀನು ಹೋಗಿ ಅಪ್ಪನಿಗೆ ಮತ್ತು ಮುಖಂಡರಿಗೆ ಹೇಳು. ನಾ ಇಲ್ಲಿಂದ ಗವಿಯ ಮೇಲೆ ಕಣ್ಣಿಟ್ಟಿರುತ್ತೇನೆ. ನೀನು ಸುರಕ್ಷಿತವಾಗಿರ್ತೀಯಲ್ಲ? ನಾನೀ ಗಿಡವನ್ನು ಹತ್ತಿ ಕೊಲ್ಲಿಗಳಲ್ಲಿ ಅಡಗಿಕೊಳ್ಳುತ್ತೇನೆ. ಹೋಗೀಗ. ಮತ್ತೆ ಕುದುರೆಗಳನ್ನು ಹೊಡೆದುಕೊಂಡು ಹೋಗು. ಹುಷಾರಾಗಿರು. ಲೀನಾ ಊರಿಗೆ ಮರಳಿ ಹೋದಳು. ಮುಖಂಡರಿಗೆ ಎಲ್ಲವನ್ನು ಹೇಳುವುದಕ್ಕೆ ಪ್ರಯತ್ನಿಸಿದಳು, ಆದರೆ ಮುಖಂಡ ಕೇಳಲೇ ಇಲ್ಲ. ನಿನ್ನ ಹಾಗೂ ನಿನ್ನ ಸಹೋದರಿಯರನ್ನು ಸೇರಿಸಿಕೊಳ್ಳುವುದಿಲ್ಲ ಇಲ್ಲಿ, ನೆನಪಿಡು. ಆದ್ರೆ ನಿಮಗೆ ಒಂದು ಮಹತ್ವದ ವಿಷಯ ಹೇಳಬೇಕಾಗಿದೆ ಮುಖಂಡರೇ. ಹೊರಡು ಇಲ್ಲಿಂದ. ಯಾವಾಗ ಮುಖಂಡ ಕೇಳದೇ ಇದ್ದಾಗ ಲೀನಾ ಧಾವಿಸಿದಳು ಮಂತ್ರಿಯ ಕಡೆಗೆ. ಅವರಿಗೆ ಎಲ್ಲವನ್ನು ಹೇಳಿದಳು. ಮಂತ್ರಿಗಳು ಮತ್ತು ಊರಿನವರೆಲ್ಲ ಸೇರಿ ಅರಣ್ಯದ ಆ ಗವಿಗೆ ಲೀನಾಳ ಜೊತೆಗೆ ಬಂದರು. ನ್ಯಾನ್ಸಿ ತಾನು ನೋಡಿದ್ದನ್ನು ಅವರಿಗೆ ತಿಳಿಸಿ ಹೇಳಿದಳು. ಅವರು ನಿಮ್ಮ ಮಗನನ್ನು ಆ ಗುಹೆಯಲ್ಲಿಟ್ಟಿದ್ದಾರೆ ಮತ್ತೆ ವಸ್ತುಗಳನ್ನು ಬಂಡಿಲು ತುಂಬುತ್ತಿದ್ದಾರೆ. ಅನಿಸುತ್ತೆ ಅವರು ಗವಿಯನ್ನು ಬಿಡುವರಿದ್ದಾರೆ. ಊರಿನವರು ಮತ್ತು ಕಾವಲುಗಾರರು ಗವಿಯ ಮೇಲೆ ದಾಳಿ ಮಾಡಿದರು. ಕದ್ದವರನ್ನು ಸೆರೆ ಹಿಡಿದರು ಮತ್ತೆ ಮಂತ್ರಿಯವರ ಮಗನನ್ನು ಉಳಿಸಿದರು. ನನಗೆ ತುಂಬಾ ಹೆಮ್ಮೆ ಆಗುತ್ತಿದೆ ಪುತ್ರಿಯರೇ. ನನ್ನ ಮಗ ಸುರಕ್ಷಿತವಾಗಿದ್ದಾನೆ ನಿಮ್ಮ ಹೆಣ್ಣು ಮಕ್ಕಳ ದೆಸೆಯಿಂದ. ಜೊನಾಥನ್, ಮುಖಂಡ್ರೆ, ಮಕ್ಕಳಿಗೆ ಸರಿಯಾದ ತರಬೇತಿ ಕೊಟ್ಟಿದ್ದೀರಿ ಈ ಊರಲ್ಲಿ ಸ್ವತಂತ್ರರಾಗಿ ಇರುವಂತೆ. ನಾನಲ್ಲ ಮಂತ್ರಿಗಳೇ, ಜೊನಾಥನ್ ಹಾಗೂ ಆತನ ಹೆಣ್ಣು ಮಕ್ಕಳು ನಮಗೆ ಅತ್ಯಂತ ಬೆಲೆ ಕಟ್ಟದ ಪಾಠನ ಕಲಿಸಿದ್ದಾರೆ. ಜೊನಾಥನ್, ನೀವು ಸರಿಯಾಗಿ ಹೇಳಿದ್ರಿ. ಅವರು ಹುಡುಗರು ಮಾಡುವ ಎಲ್ಲ ಕೆಲಸವನ್ನು ಮಾಡುವುದಕ್ಕೆ ಆಸ್ಪದ ನೀಡಬೇಕು, ಅವರಿಗೆ ಪ್ರೋತ್ಸಾಹ ನೀಡಬೇಕು. ಹುಡುಗರಾಗಲಿ ಹುಡುಗಿಯರಾಗಲಿ ಯಾರೂ ಶಕ್ತಿಶಾಲಿಗಳಲ್ಲ ಅಥವಾ ಶಕ್ತಿಹೀನರಲ್ಲ. ಇಬ್ಬರು ಏನು ಬೇಕಾದರೂ ಮಾಡಬಹುದು.
ಹುಡುಗರು ಅಡುಗೆ ಮಾಡಬೇಕು, ಹುಡುಗಿಯರು ಕುದುರೆ ಸವಾರಿ ಮಾಡಬೇಕು. ಇಲ್ಲ, ಏನು ಬೇಕಾದರೂ ಅದು ಉಪಯೋಗಕ್ಕೆ ಬರುವಂತದ್ದಿರಬೇಕು.